ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬೆಂಬಲ ಬೆಲೆ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಇಟ್ಕೊಂಡು ದೆಹಲಿ ಚಲೋ ಹಮ್ಮಿಕೊಂಡಿದ್ದ ರೈತ ಸಂಘಟನೆಗಳು ತಮ್ಮ ಹೋರಾಟಕ್ಕೆ 2 ದಿನಗಳ ತಾತ್ಕಾಲಿಕ ಬಿಡುವನ್ನು ಘೋಷಣೆ ಮಾಡಿವೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸೇರಿದಂತೆ 3 ಸಚಿವರ ನಿಯೋಗ ನಿನ್ನೆ ಮಧ್ಯರಾತ್ರಿಯವರೆಗೆ ನಡೆಸಿದ ಸಂಧಾನದ ಮಾತುಕತೆಗಳ ನಂತರ ರೈತರು ಸರ್ಕಾರದ ಭರವಸೆಗಳ ಬಗ್ಗೆ ತಮ್ಮ ಸಹವರ್ತಿಗಳ ಜೊತೆ ಚರ್ಚೆ ಮಾಡೋದಕ್ಕೆ 2 ದಿನಗಳ ಕಾಲಾವಕಾಶವನ್ನು ತಗೊಂಡಿದ್ದಾರೆ ಮತ್ತು 48 ಗಂಟೆಗಳ ಕಾಲ ದೆಹಲಿ ಚಲೋಗೆ ಬಿಡುವು ಸಿಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಅಂದ್ರೆ 21ರ ಒಳಗಾಗಿ ರೈತರು ಸರ್ಕಾರಕ್ಕೆ ತಮ್ಮ ನಿರ್ಧಾರವನ್ನು ತಿಳಿಸ್ತಾರೆ. ಹಾಗಾದ್ರೆ ಏನಿದು ರೈತರ ದೆಹಲಿ ಚಲೋ? ಈಗ ಸರ್ಕಾರ ಕೊಟ್ಟಿರೋ ಭರವಸೆ ಏನು, ರೈತರ ಬೇಡಿಕೆಗಳೇನು ಮತ್ತು ಸರ್ಕಾರದ ಈ ಭರವಸೆಗೆ ಪಂಜಾಬ್ ಹರಿಯಾಣಗಳ ರೈತರು ಒಪ್ತಾರಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರೈತರ ಬೆಳೆಗಳಿಗೆ ಸರ್ಕಾರ ಕೊಡೋ ಬೆಂಬಲ ಬೆಲೆಗೆ ಗ್ಯಾರಂಟಿ ಬೇಕು, ಅದಕ್ಕೆ ಕಾನೂನಿನ ಚೌಕಟ್ಟು ಬೇಕು. ಈ ಹಿಂದಿನ ರೈತರ ಪ್ರತಿಭಟನೆಗಳ ಸಂದರ್ಭಗಳಲ್ಲಿ ಸಾವಿಗೀಡಾದ ರೈತ ಕುಟುಂಬಗಳಿಗೆ ಪರಿಹಾರ ಬೇಕು, ಸರ್ಕಾರ ಕೆಲಸ ಕೊಡಬೇಕು. ವಿಶ್ವ ವಾಣಿಜ್ಯ ಸಂಸ್ಥೆಯ ಜೊತೆಗಿನ ಎಲ್ಲ ಒಪ್ಪಂದಗಳನ್ನು ಸರ್ಕಾರ ರದ್ದು ಮಾಡ್ಕೋಬೇಕು, ರೈತರಿಗೆ ಪೆನ್ಷನ್ ಕೊಡಬೇಕು, ಸಾಲ ಮನ್ನಾ ಮಾಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ದೆಹಲಿ ಚಲೋ ಹಮ್ಮಿಕೊಂಡಿದ್ದ ರೈತ ಸಂಘಟನೆಗಳ ಪ್ರತಿಭಟನೆಯ ಕಾವು ಕೇಂದ್ರ ಸರ್ಕಾರಕ್ಕೆ ತಟ್ಟೋದಕ್ಕೆ ಶುರು ಮಾಡಿತ್ತು. ಕಳೆದ 2 ವರ್ಷಗಳ ಹಿಂದೆ ಸುದೀರ್ಘ ಕಾಲದ ರೈತ ಪ್ರತಿಭಟನೆಗಳನ್ನು ಕಂಡಿದ್ದ ಸರ್ಕಾರ ಈ ಬಾರಿ ಚುನಾವಣೆಯ ಹೊಸ್ತಿಲಲ್ಲಿ ಯಾವುದೇ ಸಂಘರ್ಷ ಮಾಡಿಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಪಂಜಾಬ್ ಹರಿಯಾಣ ರೈತರು ಆರಂಭಿಸಿದ ದೆಹಲಿ ಚಲೋ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡುವ ಸೂಚನೆಗಳನ್ನು ಕೊಡ್ತಾ ಇತ್ತು. ಗೆಳೆಯರೆ, ದೆಹಲಿಯಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿ ಹರಿಯಾಣ ಪಂಜಾಬ್ ಗಡಿಯಲ್ಲಿ ಪ್ರತಿಭಟನಾ ನಿರತ ರೈತರನ್ನ ತಡೆದು ನಿಲ್ಲಿಸಲಾಗಿದೆ. ಅವರು ದೆಹಲಿಯ ಕಡೆಗೆ ಹೋಗದ ಹಾಗೆ ರಸ್ತೆಗಳಿಗೆ ಕಂಟೈನರ್ಗಳನ್ನು ಅಡ್ಡ ಹಾಕಿ ಪೊಲೀಸರು ಹೈವೇನ ಮುಚ್ಚಿದ್ದಾರೆ. ಆದರೆ ಹೀಗೆ ಸಾಕಷ್ಟು ದಿನಗಳ ಕಾಲ ಪ್ರತಿಭಟನೆಯನ್ನು ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಅಲ್ಲಿ ಸರ್ಕಾರದ ವಿರುದ್ಧ ಬೀದಿಗಿಳಿದಿರೋದು ನಮ್ಮ ರೈತರ ಥರದ ಸಾಮಾನ್ಯ ರೈತರು ಅಲ್ಲ. ನಮಗಾದ್ರೆ ಒಂದ್ ದಿವಸ ಮನೆ ಬಿಟ್ಟು ಹೊರಗೆ ಬಂದ್ರೆ ನಮ್ಮ ಹಸುಗಳ ಗತಿ ಏನಾಗುತ್ತೋ, ಹೊಲಕ್ಕೆ ಹೋಗದೆ ಇದ್ರೆ ಬೆಳೆಗಳ ಕಥೆ ಏನಾಗುತ್ತೋ ಅನ್ನೋ ಚಿಂತೆ ಕಾಡತ್ತೆ. ಹಾಗೆ ದಿನನಿತ್ಯ ದುಡಿದೇ ಇದ್ರೆ ಹೊಟ್ಟೆ ತುಂಬೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿರೋರು ನಿಜವಾದ ರೈತರು, ರೈತ ಕಾರ್ಮಿಕರು. ಅವರು ದಿನ ದುಡ್ಕೊಂಡೇ ತಿನ್ನಬೇಕು. ಆದ್ರೆ ಕಳೆದ ಬಾರಿ ಮತ್ತು ಈ ಬಾರಿ ಪ್ರತಿಭಟನೆಗಳಲ್ಲಿ ಕಾಣಿಸ್ಕೊಳ್ತಾ ಇರೋರು ಇದಾರಲ್ಲ, ಅವರೆಲ್ಲ ಶ್ರೀಮಂತ ರೈತರು. ವರ್ಷಗಳ ಕಾಲ ಹೊಲದ ಕಡೆ ತಲೆ ಹಾಕದೇ ಇದ್ರೂ ಕೂಡ ಅವ್ರಿಗೇನಂತ ನಷ್ಟ ಆಗೋದಿಲ್ಲ. ಇನ್ನು ಕೆಲವರಿಗಂತೂ ಅವ್ರ ಊರುಗಳಿಗಿಂತಲೂ ಪ್ರತಿಭಟನೆಯಲ್ಲಿ ಆದಾಯ ಮತ್ತು ಅನುಕೂಲಗಳು ಹೆಚ್ಚಿರುತ್ತವೆ. ಹೀಗಾಗಿ ನಮ್ಮ ರೈತರಿಗಿಂತಲೂ ಅವರು ಬಲಿಷ್ಠರು. ಎಷ್ಟೇ ದಿನ ಬೇಕಾದರೂ ಬೀದಿಯಲ್ಲಿ ನಿಂತು ಪ್ರತಿಭಟಿಸುವ ಶಕ್ತಿ ಇರೋರು. ಅದನ್ನು ಅವರು ಕಳೆದ ಬಾರಿ ಸಾಬೀತುಪಡಿಸಿದ್ದಾರೆ. ಇನ್ನು ಅಲ್ಲಿ ಕಾಣಿಸ್ಕೊಳ್ತಾ ಇರೋ ವಾಹನಗಳನ್ನ ನೋಡಿದ್ರೂ ಕೂಡ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿರೋರು ಯಾರು ಅನ್ನೋದು ಅರ್ಥ ಆಗತ್ತೆ. ಗೆಳೆಯರೆ, ಪಂಜಾಬ್ ರೈತರು 100 ಎಕರೆ ಭೂಮಿಯನ್ನ ಹೊಂದಿರುವ ಭೂಮಾಲೀಕರು. ಅಲ್ಲಿ ಭತ್ತ, ಗೋಧಿ, ಬೇಳೆಕಾಳುಗಳನ್ನ ಅತಿ ಹೆಚ್ಚಾಗಿ ಬೆಳೀತಾರೆ. ಹೀಗಾಗಿ ಅವರು ಶ್ರೀಮಂತರೇ. ಅಂಥ ರೈತ ಸಂಘಟನೆಗಳು ಒಂದಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಗೆ ಮುಂದಾಗಿವೆ. ಅದರಲ್ಲಿ ಬೆಳೆಗಳಿಗೆ ಸರ್ಕಾರ ಕೊಡೋ ಬೆಂಬಲ ಬೆಲೆ ಏನಿದೆ ಅದಕ್ಕೆ ಗ್ಯಾರಂಟಿ ಕೊಡಬೇಕು ಅನ್ನೋದು ತಪ್ಪೇನಿಲ್ಲ. ರೈತ ಬೆಳೆಯುವ ಪದಾರ್ಥಗಳಿಗೆ ಉತ್ತಮ ಬೆಲೆ ಖಂಡಿತ ಸಿಗಬೇಕು ಮತ್ತು ಬೆಳೆಗಳಿಗೆ ಬೆಳೆಯುವ ಸಂದರ್ಭದಲ್ಲೇ ಒಂದು ಬೆಲೆ ನಿಗದಿಯಾದ್ರೆ ರೈತನ ಬೆಳೆ ಕೈಗೆ ಬಂದಾಗ ಕೂಡ ಅದೇ ಬೆಲೆಗೆ ಅದು ಮಾರಾಟವಾದ್ರೆ ರೈತನ ಆರ್ಥಿಕ ಪರಿಸ್ಥಿತಿ ಖಂಡಿತ ಸುಧಾರಣೆ ಆಗುತ್ತೆ. ಅದನ್ನ ಮಾಡೋ ಸಲುವಾಗಿನೇ ಈ ಹಿಂದಿನ ಕೃಷಿ ಕಾಯ್ದೆಗಳ ಸಂದರ್ಭದಲ್ಲಿ ಸರ್ಕಾರ ಕಾಂಟ್ರಾಕ್ಟ್ ಫಾರ್ಮಿಂಗ್ಗೆ ಅವಕಾಶವನ್ನ ಮಾಡಿಕೊಡೋ ಪ್ರಯತ್ನವನ್ನು ಮಾಡಿತು. ಅದರಲ್ಲಿ ಒಂದಷ್ಟು ಲೋಪದೋಷಗಳಿದ್ವು. ಅವುಗಳನ್ನು ಸರಿಪಡಿಸಿ ಖಾಸಗಿ ಕಂಪನಿಗಳು ರೈತರ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡು ಬೆಳೆ ಬೆಳೆಸೋದಕ್ಕೆ ಸಾಧ್ಯವಾದರೆ ರೈತನ ಆರ್ಥಿಕ ಪರಿಸ್ಥಿತಿ ಖಂಡಿತ ಸುಧಾರಣೆ ಆಗ್ತಾ ಇತ್ತು. ಆದ್ರೆ ಅದನ್ನ ಒಂದಷ್ಟು ರೈತ ಸಂಘಟನೆಗಳೇ ವಿರೋಧಿಸಿದ್ವು. ವರ್ಷಗಟ್ಟಲೆ ಪ್ರತಿಭಟನೆ ಮಾಡಿ ಕಾಯ್ದೆಯನ್ನ ಸರ್ಕಾರ ಹಿಂದಕ್ಕೆ ತಗೊಳ್ಳೋ ಹಾಗೆ ಮಾಡಿದ್ವು. ಈಗ ಬೆಂಬಲ ಬೆಲೆಗೆ ಸರ್ಕಾರ ಗ್ಯಾರಂಟಿ ಕೊಡಬೇಕು ಅಂತ ಕೇಳ್ತಾ ಇವೆ. ಇನ್ನು ಬೆಂಬಲ ಬೆಲೆ ಅಂದ್ರೆ ಏನು, ಅದನ್ನು ಹೇಗೆ ಕೊಡಬಹುದು ಅನ್ನೋ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳಿದ್ದೀನಿ. ನೀವು ಆ ವಿಡಿಯೋನ ನೋಡಬಹುದು. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಈಗ ರೈತರ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಸುದೀರ್ಘ ಸಂಧಾನಕ್ಕೆ ಪ್ರಯತ್ನ ಪಡ್ತಿರೋ ಸರ್ಕಾರ ನಿನ್ನೆ ರಾತ್ರಿ ಕೂಡ ತನ್ನ 3 ಸಚಿವರನ್ನ ರೈತ ಸಂಘಟನೆಗಳ ಮುಖ್ಯಸ್ಥರ ಜೊತೆ ಮಾತುಕತೆಗೆ ಕಳುಹಿಸಿಕೊಟ್ಟಿತ್ತು. ನಡುರಾತ್ರಿಯವರೆಗೆ ನಡೆದ ಮಾತುಕತೆಗಳು ಫಲಪ್ರದ ಆಗಿವೆ. ಮಾತುಕತೆಗೆ ರೈತ ಮುಖಂಡರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ ಅಂತ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ಮಾತುಕತೆಗಳ ಸಂದರ್ಭದಲ್ಲಿ ಪಂಜಾಬ್ ಮುಖ್ಯಮಂತ್ರಿ ಮಾನ್ ಕೂಡ ಭಾಗವಹಿಸಿದ್ರು. ಅವರು ನಮ್ಮ ರೈತರ ಪರ ನಾನು ವಕಾಲತ್ತು ವಹಿಸಿ ಈ ಸಭೆಯಲ್ಲಿ ಭಾಗವಹಿಸಿದ್ದೀನಿ ಅಂತ
ಹೇಳಿಕೊಂಡ್ರು. ಇನ್ನು ಸಚಿವರ ಜೊತೆಗಿನ ಮಾತುಕತೆಗಳ ನಂತರ ರೈತ ನಾಯಕರು ಕೂಡ ಸರ್ಕಾರದ ಈ ಪ್ರಪೋಸಲ್ ಬಗ್ಗೆ ಇನ್ನಿತರ ಸದಸ್ಯರ ಜೊತೆ ಚರ್ಚೆ ಮಾಡೋದಾಗಿ ತಿಳಿಸಿದ್ದಾರೆ. ಇನ್ನಿಲ್ಲಿ ಸರ್ಕಾರ ರೈತರಿಗೆ ಹೇಳ್ತಾ ಇರೋದೇನು ಅಂದ್ರೆ, ಈಗಾಗಲೇ 23 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೊಡಲಾಗ್ತಾ ಇದೆ. ಈಗ ಹತ್ತಿ, ಬೇಳೆ ಹಾಗೂ ಜೋಳ ಖರೀದಿಗೆ ಮುಂದಿನ 5 ವರ್ಷಗಳವರೆಗೆ ರೈತರ ಜೊತೆ ಸರ್ಕಾರ ಒಪ್ಪಂದವೊಂದನ್ನು ಮಾಡಿಕೊಳ್ಳುತ್ತೆ. ಸರ್ಕಾರಿ ಸ್ವಾಮ್ಯದ ನಾಫೆಡ್ನಂತಹ ಸಹಕಾರಿ ಸಂಸ್ಥೆಗಳೇನಿವೆ ಅವುಗಳ ಮೂಲಕ ರೈತರ ಜೊತೆ 5 ವರ್ಷಗಳಿಗೆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಲಾಗುತ್ತೆ. ಜೋಳ, ಬೇಳೆಕಾಳುಗಳಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಲಾಗುತ್ತೆ ಮತ್ತು ಯಾವ ಖರೀದಿ ಮಿತಿಗೂ ಒಳಪಡದೆ ರೈತರಿಂದ ಖರೀದಿಯನ್ನ ಸರ್ಕಾರ ಮಾಡುತ್ತೆ ಅಂತ ಪ್ರತಿಭಟನಾ ನಿರತ ರೈತ ಮುಖಂಡರಿಗೆ ತಿಳಿಸಲಾಗಿದೆ. ಇನ್ನು ಇಲ್ಲಿ ಜೋಳ, ಬೇಳೆಕಾಳು ಹಾಗೂ ಹತ್ತಿಗೆ ಮಾತ್ರ 5 ವರ್ಷಗಳ ಒಪ್ಪಂದ ಯಾಕೆ ಅನ್ನೋ ಬಗ್ಗೆ ಕೂಡ ಸರ್ಕಾರ ಒಂದಷ್ಟು ಕಾರಣಗಳನ್ನು ಕೊಟ್ಟಿದೆ. ಜೋಳ ಹಾಗೂ ಕಾಳುಗಳ ಬೆಳೆಗೆ ಹೆಚ್ಚು ನೀರಿನ ಅಗತ್ಯ ಇಲ್ಲ. ನೀರಿನ ಬಳಕೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಭತ್ತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಧಾನ್ಯಗಳನ್ನು ಬೆಳೆಯೋ ಕಡೆಗೆ ರೈತರನ್ನ ಉತ್ತೇಜಿಸುವುದು ಸರ್ಕಾರದ ಗುರಿ. ಹಾಗೆ ಪಂಜಾಬ್ ಪ್ರಾಂತದಲ್ಲಿ ಭತ್ತ ಬೆಳೆದ ನಂತರ ರೈತರು ಹೊಲಗಳಿಗೆ ಬೆಂಕಿ ಹಾಕೋದ್ರಿಂದ ದೆಹಲಿಯ ವಾತಾವರಣ ಹಾಳಾಗಿ ಹೋಗುತ್ತೆ. ಈ ಬಗ್ಗೆ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಕಳವಳವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಪರಿಸರವನ್ನ ಕಾಪಾಡುವ ನಿಟ್ಟಿನಲ್ಲಿ ಕಡಿಮೆ ನೀರು ಬಳಕೆಯಾಗುವ, ಬೆಳೆದ ನಂತರ ಬೆಂಕಿ ಹಾಕಬೇಕಾದ ಅಗತ್ಯ ಇಲ್ಲದ ಬೆಳೆಗಳನ್ನ ಬೆಳೆಯುವ ಕಡೆಗೆ ರೈತರು ಉತ್ತೇಜಿತರಾಗಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಹೆಚ್ಚು ಪ್ರಮಾಣದಲ್ಲಿ ಜೋಳ ಬೆಳೆದ್ರೆ ಅದನ್ನ ಆಹಾರಕ್ಕೆ, ಪಶು ಆಹಾರಕ್ಕೆ ಮತ್ತು ಇಂಧನ ತಯಾರಿಕೆಗೆ ಕೂಡ ಬಳಸೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಎಷ್ಟೇ ಪ್ರಮಾಣದಲ್ಲಿ ಜೋಳ ಬೆಳೆದ್ರು ಅದನ್ನ ಸರ್ಕಾರ ಖರೀದಿ ಮಾಡೋದಕ್ಕೆ ಸಿದ್ಧವಾಗ್ತಾ ಇದೆ. ಇನ್ನು ಜೋಳಕ್ಕೆ ಕಳೆದ ವರ್ಷ 1960 ರೂಪಾಯಿ ಬೆಂಬಲ ಬೆಲೆ ಇತ್ತು. ಅದನ್ನ 2090ಕ್ಕೆ ಏರಿಕೆ ಮಾಡಲಾಯಿತು. ಮಸೂರ್ ದಾಲ್ ಅಥವಾ ಚನ್ನಂಗಿ ಬೆಳೆಯ ಬೆಲೆ ಕಳೆದ ಬಾರಿ ಅಂದ್ರೆ 2022-23ರ ಸಾಲಲ್ಲಿ 6000 ರೂಪಾಯಿ ಇತ್ತು. ಅದನ್ನ 23-24ರ ಸಾಲಲ್ಲಿ 6425ಕ್ಕೆ ಏರಿಕೆ ಮಾಡಲಾಗಿದೆ. ಹಾಗೆ ತೊಗರಿ ಬೆಳೆ 6600 ರೂಪಾಯಿಗೆ ಖರೀದಿ ಮಾಡಲಾಗ್ತಾ ಇತ್ತು. ಅದನ್ನ ಈ ಸಾಲಲ್ಲಿ 7000 ರೂಪಾಯಿಗೆ ಹೆಚ್ಚಿಗೆ ಮಾಡಲಾಗಿದೆ. ಉದ್ದಿನ ಬೆಳೆಯ ಬೆಲೆ 6600 ರೂಪಾಯಿ ಇತ್ತು. ಈಗ ಅದಕ್ಕೆ ಕೊಡಲಾಗ್ತಾ ಇದ್ದ ಬೆಂಬಲ ಬೆಲೆಯನ್ನ 6950 ರೂಪಾಯಿಗಳಿಗೆ ಏರಿಕೆ ಮಾಡಿದ್ದಾರೆ. ಹಾಗೆ 1 ಕ್ವಿಂಟಾಲ್ ಹತ್ತಿಗೆ 6080 ರೂಪಾಯಿಗಳಷ್ಟು ಬೆಂಬಲ ಬೆಲೆಯನ್ನ ಕಳೆದ ವರ್ಷ ಕೊಡಲಾಗ್ತಾ ಇತ್ತು. ಈಗ ಅದನ್ನ 6620 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಉಳಿದ ಬೆಳೆಗಳಿಗೆ ಕೂಡ ಬೆಂಬಲ ಬೆಲೆಯ ಒಪ್ಪಂದವನ್ನ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಗೋಧಿ ಮತ್ತು ಭತ್ತ ಖರೀದಿಗೆ ಒಪ್ಪಂದ ಮಾಡಿಕೊಂಡು ಅದಕ್ಕೆ ಬೆಂಬಲ ಬೆಲೆಯನ್ನ ಖಚಿತಪಡಿಸದೇ ಇದ್ರೆ ಸರ್ಕಾರದ ಈ ನಿರ್ಧಾರದಿಂದ ನಮಗೆ ಯಾವ ಪ್ರಯೋಜನನೂ ಆಗೋದಿಲ್ಲ ಅಂತ ಒಂದಷ್ಟು ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಈಗಲೂ ಕೂಡ ಭತ್ತ, ಗೋಧಿ ಸೇರಿದ ಹಾಗೆ ಸಾಕಷ್ಟು ಬೆಳೆಗೆ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಡ್ತಾ ಇದೆ. ಆದರೆ ಅದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ಅಂದ್ರೆ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬಹುದು, ಒಮ್ಮೊಮ್ಮೆ ಮಾಡದೇ ಕೂಡ ಇರಬಹುದು ಅನ್ನೋ ವಾತಾವರಣ ಇದೆ. ಇನ್ನು ಸ್ವಾಮಿನಾಥನ್ ಶಿಫಾರಸ್ಸಿನ ಪ್ರಕಾರ ಬೆಳೆ ಬೆಳೆಯೋದಕ್ಕೆ ತಗಲುವ ವೆಚ್ಚ ಏನಿದೆ ಅದಕ್ಕಿಂತ 50% ಹೆಚ್ಚಿನ ಬೆಲೆ ರೈತರ ಬೆಳೆಗಳಿಗೆ ಸಿಗಬೇಕು. ಆದ್ರೆ ಅದನ್ನು ಒದಗಿಸಿಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಸಿಗುವ ಮತ್ತು ರೈತನಿಗೊಂದು ನಿಗದಿತ ಆದಾಯದ ಭರವಸೆಯನ್ನು ಸೃಷ್ಟಿಸುವ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕು. ಆ ಮೂಲಕ ರೈತರ ಸಂಖ್ಯೆ ಮತ್ತು ಅವರ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿ ಮಾಡಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ. ಆದರೆ ಬರೀ ಸರ್ಕಾರಿ ಬೆಂಬಲ ಬೆಲೆಯಿಂದ ಮಾತ್ರ ಇದು ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಈಗ ಕೊಡ್ತಾ ಇರೋ 23 ಬೆಳೆಗಳಿಗೆ ಮಾತ್ರ ಬೆಂಬಲ ಬೆಲೆ ಅನ್ನೋದು ಇನ್ನುಳಿದ ರೈತರಿಗೆ ತುಂಬಾ ಅನ್ಯಾಯವನ್ನು ಮಾಡ್ತಾ ಇದೆ. ಇನ್ನು ಈ ಪಂಜಾಬ್ ರೈತರು ಭತ್ತ ಮತ್ತು ಗೋಧಿಗೆ ಹೆಚ್ಚು ಉತ್ತೇಜನ ಕೇಳೋದಕ್ಕೆ ಕಾರಣ ಏನು ಅಂದ್ರೆ ಅಲ್ಲವರು ಅದನ್ನ ಹೆಚ್ಚಾಗಿ ಬೆಳೀತಾರೆ. ಕಳೆದ ವರ್ಷದ ಅಂಕಿಅಂಶಗಳ ಪ್ರಕಾರ ಸುಮಾರು 9.6 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಗೋಧಿಯನ್ನ ಪಂಜಾಬ್ನಿಂದ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಲಾಗಿತ್ತು. ಹಾಗೆ ಮಧ್ಯಪ್ರದೇಶದಿಂದ 4.4 ಟನ್ ಮತ್ತು ಹರಿಯಾಣದಿಂದ 4.1 ಟನ್ ಅಷ್ಟು ಗೋಧಿಯನ್ನ ಬೆಂಬಲ ಬೆಲೆ ನೀಡಿ ಖರೀದಿ ಮಾಡಲಾಗಿದೆ. ಇನ್ನು ಭತ್ತದ ವಿಷಯಕ್ಕೆ ಬರೋದಾದ್ರೆ 18.7 ಟನ್ ಭತ್ತವನ್ನ ಬರೀ ಪಂಜಾಬ್ನಿಂದಲೇ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಿದ್ದಾರೆ. ಇನ್ನುಳಿದಂತೆ 2ನೇ ಸ್ಥಾನದಲ್ಲಿ ತೆಲಂಗಾಣ, ಛತ್ತೀಸ್ಗಢ ಹಾಗೂ ಉತ್ತರ ಪ್ರದೇಶಗಳು ತಲಾ 3 ಮತ್ತು 4ನೇ ಸ್ಥಾನದಲ್ಲಿವೆ. ಸೊ ಭತ್ತ ಮತ್ತು ಗೋಧಿಯ ಬಗ್ಗೆ ಪಂಜಾಬ್ ಹಾಗೂ ಉತ್ತರದ ರೈತರು ಪಟ್ಟು ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಇದು ಪ್ರಮುಖ ಕಾರಣ. ಈ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗೋದ್ರಿಂದ ದಕ್ಷಿಣದ ರೈತರಿಗೆ ಅಂಥ ದೊಡ್ಡ ಉಪಯೋಗ ಏನಾಗೋದಿಲ್ಲ. ಇನ್ನು ಈಗ ಜೋಳ, ಕಾಳು ಹಾಗೂ ಹತ್ತಿಗೆ ಬೆಂಬಲ ಬೆಲೆ ಮತ್ತು ಗ್ಯಾರಂಟಿ ಖರೀದಿ ಒಪ್ಪಂದದಿಂದಾಗಿ ಕರ್ನಾಟಕದ ರೈತರಿಗೆ ಅನುಕೂಲವಾಗುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಭಾರತದಲ್ಲಿ ಒಟ್ಟು ಜೋಳ ಉತ್ಪಾದನೆ ಏನಿದೆ ಅದರಲ್ಲಿ 15% ನಮ್ಮಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಆಗುತ್ತೆ. ಇನ್ನು ಅತಿ ಹೆಚ್ಚು ಕಾಳುಗಳನ್ನ ರಾಜಸ್ಥಾನದಲ್ಲಿ ಬೆಳೀತಾರೆ. ಹತ್ತಿ ಉತ್ಪಾದನೆ ಹೆಚ್ಚಿರೋದು ಗುಜರಾತ್ನಲ್ಲಿ. ಹೀಗಾಗಿ ಸರ್ಕಾರದ
ಈ ಭರವಸೆಯನ್ನು ಪಂಜಾಬ್ ಮತ್ತು ಹರಿಯಾಣದ ರೈತರು ಒಪ್ಪುತ್ತಾರಾ ಗೊತ್ತಿಲ್ಲ. ಯಾಕೆಂದರೆ ಈಗ ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಭಾಗವಹಿಸಿರೋರು ಮತ್ತು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರೋದು ಪಂಜಾಬ್ ಹಾಗೂ ಹರಿಯಾಣ ರೈತರೇ. ಹೀಗಾಗಿ ಸರ್ಕಾರದ ಈ ಭರವಸೆ ಅವರ ಪ್ರತಿಭಟನೆಯನ್ನು ನಿಲ್ಲಿಸೋದಕ್ಕೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅನ್ನೋದು ಕಾದು ನೋಡಬೇಕು. ಆದರೂ 2 ದಿನಗಳ ಕಾಲಾವಕಾಶವನ್ನಂತೂ ರೈತರು ತಗೊಂಡಿದ್ದಾರೆ. ಆ ಮಟ್ಟಿಗೆ 2 ದಿನಗಳ ಕಾಲ ರೈತ ಪ್ರತಿಭಟನೆಗೆ ಒಂದು ಬಿಡುವು ಸಿಗ್ತಾ ಇದೆ. ಇದು ಗೆಳೆಯರೆ ರೈತ ಪ್ರತಿಭಟನೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.